ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಟೈಮ್ 5:45 ಆಗುತ್ತೆ. ನಾನು 6:45ಗೆ ಮನೆ ಬಿಡಬೇಕು. ಕ್ಲಾಸ್ ಇದೆ ಇವತ್ತು ಅರ್ಲಿ. ಆ್ಯಂಡ್ ನೆನ್ನೆ ನಾನು ಮಲ್ಕೊಂಡಾಗ ಆಲ್ಮೋಸ್ಟ್ 12 ಆಗಿತ್ತು. ಸೊ 5 ಅವರ್ಸ್ ಕೂಡ ಪ್ರಾಪರಾಗಿ ನಿದ್ದೆ ಆಗಿಲ್ಲ. ಇವತ್ತು ಲೈಕ್ ಹೇಳ್ಬೇಕಂದ್ರೆ ದೊಡ್ಡ ಲಾಂಗ್ ಡೇ ಇದೆ ನನಗೆ. ಬಿಕಾಸ್ ಮೈಂಡ್ಸೆಟ್ ಲೈಫ್ ಸ್ಟೈಲ್ ಕ್ಲಾಸ್ ಇದೆ ಆ್ಯಂಡ್ ಮೀಟಪ್ ಇದೆ ಆ್ಯಂಡ್ ಟೀಮ್ ಮೀಟಿಂಗ್ ಇದೆ ಮಧ್ಯಾಹ್ನ. ಸೊ ಗೊತ್ತಿಲ್ಲ ಎಷ್ಟೊತ್ತಿಗಾಗುತ್ತೋ, ಅದಕ್ಕೆ ಕ್ವಿಕ್ಕಾಗಿ ರೆಡಿಯಾಗಿ ಕ್ಲಾಸ್ಗೆ ಹೊರಡೋಣ. ಅಟ್ಲೀಸ್ಟ್ 1 ಅವರ್ ಮುಂಚೆ ಎದ್ದು ರೆಡಿ ಆದಾಗ ಟೆನ್ಷನ್ ಇರಲ್ಲ, ಆರಾಮಾಗಿ ತಾಳ್ಮೆಯಿಂದ ರೆಡಿ ಆಗ್ಬೋದು. ಬೆಳಗ್ಗೆನೇ ಟೆನ್ಷನ್ ಮಾಡ್ಕೊಂಡು ಅಯ್ಯೋ ಟೈಮ್ ಆಯಿತು ಅಂತ ಎಲ್ಲ ಇದು ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಮೈಂಡ್ ತಾನೇ ಪೀಸ್ ಆಗಿರಲ್ಲ. ಅದಕ್ಕೆ ಅಂತಾನೆ 1 ಅವರ್ ಬೇಗ ಎದ್ದು ರೆಡಿ ಆಗ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ 5 ಅವರ್ಸು ಮಲಗಿಲ್ಲ ಪ್ರಾಪರಾಗಿ ನಾನು. 12 ಅಂತ ಅಂದಮೇಲೆ 1:30 ಮಿನಿಟ್ ರೂಮಲ್ಲಿ ಶ್ರೀ ಕ್ಲಾಸ್ ತೊಗೊತಿದ್ದಾರೆ, ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಆ್ಯಂಡ್ ಮನೇಲಿ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಬೇಗ ಎದ್ದೊಳ್ತಾರೆ ಆ್ಯಂಡ್ ಬೇಗ ಮಲ್ಕೊತಾರೆ. ಓಕೆ, ಕ್ವಿಕ್ಕಾಗಿ ರೆಡಿಯಾಗಿ ಬಂದು ನಿಮಗೆ ಸಿಗ್ತೀನಿ. ಕ್ಲಾಸ್ ರೆಡಿ ಆಯಿತು. ಈಗ ಮೇಥಿ, ಪುದೀನ ಮತ್ತು ಜೀರಿಗೆನ ರಾತ್ರಿನೇ ಸೋಪ್ ಮಾಡಿದೆ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ. ನಂಗೆ ಬೆಳಗ್ಗೆ ತಣ್ಣಗಿರೋದು ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಇದು ನಮ್ಮನೆ ಬಾಲ್ಕನಿ. ಸೊ ಈ ಗಿಡಗಳನ್ನೆಲ್ಲ ಸ್ವಲ್ಪ ನಾನೇ ನೋಡ್ಕೊಳ್ಳೋದು. ಬಟ್ ಅವಾಗ ಮರ್ತೋಗ್ಬಿಟ್ಟು ನೀರು ಹಾಕೋದು ಇವತ್ತು ಹಾಕಬೇಕು. ಆಲ್ರೆಡಿ ಫುಲ್ ಡ್ರೈ ಆಗ್ತಾ ಇದೆ. ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇರೋದೇ ಇಲ್ಲ. ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಹೋಗ್ತೀನಿ. ಆಲ್ಮೋಸ್ಟ್ 8:30ಗೆ ವಾಪಸ್ ಬರ್ತೀನಿ. ಸೊ ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಅಷ್ಟೊತ್ತವರೆಗೂ ಹೊಟ್ಟೆ ಹಸಿದೇ ಇರಲಿ ಅಂತ. ಕ್ಲಾಸ್ಗೆ ಈ ಥರ ರೆಡಿ ಆಗಿದ್ದೀನಿ. ಕ್ಲಾಸ್ಗೆ ಹೋಗಿ ಬಂದಮೇಲೆ ಸಿಗ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಸ್ಮಾಲ್ ಕಾಫಿ ಕುಡ್ಕೊಂಡು ಬಂದೆ. ಇವತ್ತಿನ ಬ್ರೇಕ್ಫಾಸ್ಟ್ 2 ಚಪಾತಿ ಮತ್ತು ಪಾಲಕ್ ಪನ್ನೀರ್. ನಾನು ಹೇಳೋದ್ನಲ್ಲ ಸ್ಯಾಟರ್ಡೇ ಹೊತ್ತು ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಸೊ ಹೀಗೆ ಬದಲು ರಿಪ್ಲೇಸ್ ಆಗಿ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಕ್ವಿಕ್ಕಾಗಿ ಮುಗಿಸಿ ಸ್ವಲ್ಪ ರೀಲ್ ಶೂಟ್ ಇದೆ, ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಆಫೀಸ್ಗೆ ಹೋಗಬೇಕು. ನಿನ್ನೆ ಹೇಳಿದ್ದೆ ನಾನು ನಿಮ್ಗೊಂದು ಒಳ್ಳೆ ಟಿಪ್ ಕೊಡ್ತೀನಿ ಅಂತ, ಮೈಂಡ್ಸೆಟ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ. ಮೊದಲನೇದಾಗಿ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ಲೈಫ್ ಸ್ಟೈಲ್ ಚೇಂಜಸ್ ಆಗೋದೆ ನಿಮ್ಮ ಡೇನ ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ. ಎಷ್ಟು ಜನ ನಾಳೆ ಏನ್ ಮಾಡ್ಬೇಕಂತ ಇಂದಿನ ದಿನ ಆರ್ಗನೈಸ್ ಮಾಡ್ಕೊಂತೀರಾ? ಇಲ್ಲ ಅಲ್ವಾ? ನೀವ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು ಅಂದ್ರೆ, ಪ್ರೀವಿಯಸ್ ಡೇ ನೈಟೇನೆ ನಾಳೆ ಏನ್ ಮಾಡ್ಬೇಕನ್ನೋದನ್ನ ಕಂಪ್ಲೀಟ್ ಆಗಿ ಲಿಸ್ಟ್ ಮಾಡ್ಕೋಬೇಕು. ಒಂದು ಬುಕ್ ತಗೊಂಡು ಬರ್ಕೊಂತಿರೋ, ಇಲ್ಲ ಜಸ್ಟ್ ನಿಮ್ ಮೊಬೈಲ್ ನೋಟ್ ಪ್ಯಾಡ್ ಅಲ್ಲಿ ಫುಲ್ ಶೆಡ್ಯೂಲ್ ಬರ್ಕೊಂತಿರೋ, ನಿಮ್ಮ ಇಷ್ಟ. ಬಟ್ ನಾಳೆ ಏನ್ ಮಾಡ್ಬೇಕನ್ನೋದು ಇನ್ಕ್ಲೂಡಿಂಗ್ ನಿಮ್ಮ ಬ್ರೇಕ್ಫಾಸ್ಟ್ ನ ಪ್ರಾಪರ್ ಆಗಿ ಲಿಸ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಡೇ ಪ್ರಾಪರ್ ಆರ್ಗನೈಸ್ ಆಗಿರುತ್ತೆ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾವುದೇ ಕ್ಲಮ್ಸ್ ಇಲ್ಲದೆ ಆರಾಮಾಗಿ ಹೋಗುತ್ತೆ. ಎಷ್ಟು ಹೌಸ್ ವೈಫ್ಗಳು ಬೆಳಿಗ್ಗೆ ಟಿಫನ್ ಏನ್ ಮಾಡ್ಬೇಕಂತಾನೆ ಯೋಚನೆ ಮಾಡಿರಲ್ಲ. ನೋಡ್ಕೊಳ್ಳೋಣ ಬಿಡು ನಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬೆಳಿಗ್ಗೆ ಎದ್ದು ಮಾಡ್ಬೇಕಾದ್ರೆ ಏನ್ ಮಾಡ್ಲಿ ಅಂತ ಕನ್ಫ್ಯೂಷನ್ ಅಲ್ಲೇ ಅವ್ರ ಡೇನ ವೇಸ್ಟ್ ಮಾಡ್ಬಿಡ್ತಾರೆ. ಹಿಂದಿನ ದಿನಾನೇ ಒಂದು ಪ್ರಾಪರ್ ಶೆಡ್ಯೂಲ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಇದೊಂದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್. ಇದೇ ತರ ನಿಮ್ಮ ಕಂಪ್ಲೀಟ್ ಡೇನ ಆರ್ಗನೈಸ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ. ಡೇ ಕಂಪ್ಲೀಟ್ ಆಗಿ ಯಾವುದೇ ಟೆನ್ಷನ್ ಇಲ್ಲದೆ ಈಸಿಯಾಗಿ ಎಲ್ಲಾ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀರಾ. ಒಂದು ಗೋಲ್ ಇರುತ್ತೆ ಏನೇನ್ ಮಾಡ್ಬೇಕಂತ. ಸೊ ಮಿಸ್ ಮಾಡದೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಇದನ್ನ ಆಲ್ರೆಡಿ ನಾನು 3 days ಇಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಬಟ್ ಅಟ್ ಲೀಸ್ಟ್ ಇವತ್ತಿಂದಾನೇ ಇದನ್ನ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿ ಇಟ್ಕೊಳ್ಳಿ. ಸೆಕೆಂಡ್, ಮೆಂಟಲ್ ಹೆಲ್ತ್ ಟಿಪ್ ಬಂದು ಮೈಂಡ್ ಸೆಟ್ ನ ಸೆಟ್ ಮಾಡ್ಕೊಳ್ಳೋದು. ಓಕೆ, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಎಷ್ಟು ಜನಕ್ಕೆ ನೀವು ಪ್ರಿಯಾರಿಟಿ ಆಗಿದ್ದೀರಾ? ಅಂದ್ರೆ ನಿಮ್ ಮಕ್ಳು, ಗಂಡ ಅಲ್ಲ, ನಮಗೆ ನಾವು ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದೀವಿ ಅಂತ. ನಿಮ್ ಹೆಲ್ತ್, ನಿಮ್ ಖುಷಿ, ನಿಮ್ ಲೈಫ್ ಸ್ಟೈಲ್ ಅಂತ ಎಷ್ಟು ಜನ ಯೋಚನೆ ಮಾಡ್ತೀರಾ? ನನ್ನ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು 1300 ಹೆಣ್ಮಕ್ಳ ಜೊತೆ ಮಾತಾಡಿದ್ದೆ. ಅದರಲ್ಲಿ 99% ಹೆಣ್ಮಕ್ಳು ಅವ್ರ ಹೆಲ್ತ್ನಾಗ್ಲಿ ಅವ್ರನ್ನ ಪ್ರಿಯಾರಿಟಿಯಾಗಿ ಇಟ್ಕೊಂಡೇ ಇಲ್ಲ. ನಮ್ಮ ಸೊಸೈಟಿ ಡಿಸೈನ್ ಮಾಡಿರೋದೇ ಹಂಗೆ. ನಮ್ಮ ಹೆಣ್ಮಕ್ಳು ಯೋಚನೆ ಮಾಡೋದು ಹಂಗೆ. ಮದ್ವೆಗಿಂತ ಮುಂಚೆ ಹಪ್ಪ, ಮದ್ವೆ ಆದ್ಮೇಲೆ ಗಂಡ, ಮಕ್ಳಾದ್ಮೇಲೆ ಮಕ್ಳು. ಇದೇ ತರ ನಮ್ಮ ಸೊಸೈಟಿ ನಮ್ಮ ಹೆಣ್ಮಕ್ಳು ಮೆಂಟಾಲಿಟಿನ ಫಿಕ್ಸ್ ಮಾಡ್ಬಿಡಿದೆ.
ಬೇರೆಯವ್ರು ಏನೋ ಅಂದ್ರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ಪಾಸಿಟಿವ್ ಎನರ್ಜಿನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡೋದು. ಒಂದ್ ತಿನ್ಕೊಳ್ಳಿ, ನಮ್ಮ ಮೈಂಡಿಗೆ ನಾವ್ ಏನ್ ಕಮೆಂಟ್ ಕೊಡ್ತೀವೋ ಅದು ಅದೇ ತರ ನಡೆಯುತ್ತೆ. ನಾವ್ ಯಾವಾಗ್ಲೂ ನೆಗೆಟಿವ್ ಯೋಚನೆ ಮಾಡ್ಕೊಂಡು ನೆಗೆಟಿವ್ ಅಲ್ಲೇ ಇದ್ರೆ ಅದಾಗಲ್ಲ, ನನ್ ಕೈಲಿ ಇದಾಗಲ್ಲ, ನಾನು ಅದನ್ನ ಮಾಡಲ್ಲ ಅಂತಂದ್ರೆ ಅದು ನೆಗೆಟಿವ್ ಆಗೇ ಆಗುತ್ತೆ. ಅದೇ ಪಾಸಿಟಿವ್ ಆಗಿ ನಾನು ನಾಳೆಯಿಂದ ಈ ಕೆಲಸ ಮಾಡ್ತೀನಿ, ನಾನು ಫಿಟ್ ಆಗಿರ್ತೀನಿ, ನಾನು ಹ್ಯಾಪಿ ಆಗಿರ್ತೀನಿ, ನನ್ಗೋಸ್ಕರ ನಾನು ಅಡುಗೆ ಮಾಡ್ಕೊಂಡು ತಿಂತೀನಿ ಅಂತ ಯೋಚನೆ ಮಾಡಿ ಪಾಸಿಟಿವ್ ಆಗೇ ಹೋಗುತ್ತೆ. ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದ್ ಸಸಿನ ನಾವು ಎಷ್ಟು ಪ್ರಾಪರ್ ಆಗಿ ನೆಟ್ಟು ಬೆಳೆಸ್ತೀವೋ ಅಷ್ಟು ದೊಡ್ಡದಾಗಿ ಮರ ಆಗುತ್ತೆ. ಅದೇ ತರ ನಮ್ಮ ಮೈಂಡ್, ನಾವು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಥಾಟ್ಸ್ ಹಾಕಿದ್ರೆ ಅದು ಪಾಸಿಟಿವ್ ಆಗೇ ಹೋಗುತ್ತೆ. ಇಲ್ಲ ನಾವ್ ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಆಬ್ವಿಯಸ್ಲಿ ನೆಗೆಟಿವೇ ಆಗುತ್ತೆ. ಈಗ ನೀವೇ ಹೇಳಿ, ಎಷ್ಟು ಜನ ಕಾನ್ಫಿಡೆನ್ಸ್ ಆಗಿದ್ದೀರಾ ಇದನ್ನ ಮಾಡೇ ಮಾಡ್ತೀನಿ ನಾನು, ಇದು ನನ್ನ ಕೈಲಿ ಆಗುತ್ತೆ ಅಂತ? ಸೆಲ್ಫ್ ಡೌಟ್ ಪಡ್ಕೊಂಡು ನಿಮಗೆ ನೀವೇ ನೆಗೆಟಿವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಆಲ್ವೇಸ್ ಪಾಸಿಟಿವ್ ಆಗಿರಿ, ನಿಮ್ ಮೈಂಡ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅದೊಂದು ಚೇಂಜಸ್ ಮಾಡ್ಕೊಂಡು ನೋಡಿ, ನಿಮ್ಮ ನಾಳೆಯಿಂದನೇ ನಿಮ್ಮ ಡೇ ಸೂಪರ್ ಆಗಿರುತ್ತೆ. ಈಗ ನನ್ನ ವಿಷಯ ಬರೋದಾದ್ರೆ, ನೀವು ಆಲ್ರೆಡಿ ನನ್ನ 3 days ಇಂದ ನೋಡಿರ್ತೀರಾ. ನಾನು ಕಂಪ್ಲೀಟ್ ನನ್ನ ಡೇನ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಮದ್ವೆ ಆದ್ಮೇಲಂತೂ ಇನ್ನೂ ಆರ್ಗನೈಸ್ ಆಗ್ಬಿಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ನನ್ ಗಂಡ ಅಂತೂ ಕಂಪ್ಲೀಟ್ ಆರ್ಗನೈಸ್ ಮಾಡದೆ ಒಂದು ಕೆಲ್ಸನೂ ಮಾಡೋದೇ ಇಲ್ಲ. ಈಗ ನನ್ನ ಮೈಂಡ್ ಸೆಟ್ ಬಗ್ಗೆ ಮಾತಾಡೋದಾದ್ರೆ, ಕಾರ್ಪೊರೇಟ್ ಅಲ್ಲಿ ಲಕ್ಷ ಗಟ್ಟಲೆ ಸ್ಯಾಲ್ರಿ ತಗೊಂತಿದ್ದೆ. ಲೈಫ್ ನ ಎಂಜಾಯ್ ಮಾಡ್ಕೊಂಡು ಸೂಪರ್ ಆಗಿರ್ಬೋದು. ಅಂಡ್ ಮನೇಲಿ ಕೂಡ ನಾನು ಜಾಬ್ ಮಾಡ್ಬೇಕನ್ನೋ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂಡ್ ನೆಸೆಸಿಟಿನೂ ಇಲ್ಲ, ಎಲ್ಲ ಸೆಟಲ್ ಇದ್ದಾರೆ. ಅಂಡ್ ಸ್ಟಿಲ್ ಇಷ್ಟು ಲಕ್ಷ ಗಟ್ಟಲೆ ನಾನು ಇನ್ವೆಸ್ಟ್ ಮಾಡಿ ಹರ್ವಿಲ್ ಕಂಪ್ನಿನ ಲಾಂಚ್ ಮಾಡಿದ್ದೀನಿ. ನಿಮ್ಗೆ ಗೊತ್ತು, ಈ ಪ್ರೋಗ್ರಾಮ್ ತಗೊಂಡಿರೋರ್ಗೆ ಜಸ್ಟ್ 99 rupeesಗೆ ನನ್ನ ಪ್ರೋಗ್ರಾಮ್ ಸ್ಟಾರ್ಟ್. ಎಸ್, 2,500 ಜನ ಅಡ್ಮಿಷನ್ ಆಗಿರ್ಬೋದು. ಒಂದ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದಿರಾ, 2,500 ಜನ ಇಂಟು 99 ರೂಪಾಯಿ ಎಷ್ಟಾಯ್ತು? ಅದರಲ್ಲಿ 18% GST ಬೇರೆ ಕಟ್ಟಬೇಕು. ಅಂಡ್ ಆಲ್ಮೋಸ್ಟ್ ನನ್ನ ಕೈ ಕೆಳಗಡೆ 18 ಜನ ಕೆಲಸ ಮಾಡ್ತಿದ್ದಾರೆ. ಅವ್ರ ಸ್ಯಾಲ್ರಿ, ಖರ್ಚುಗಳ ಬಗ್ಗೆ ಬಿಟ್ಬಿಡಿ. ನನಗ್ ಗೊತ್ತು ಹರ್ವಿಲ್ ಇನ್ನೊಂದು ವರ್ಷಕ್ಕೆ ಎಲ್ಲಿರುತ್ತೆ ಅಂತ. ಅದೇ 5 ವರ್ಷಕ್ಕೆ 10 ವರ್ಷಕ್ಕೆ ಹರ್ವಿಲ್ಲೇ ಫಿಟ್ನೆಸ್ ಬ್ರ್ಯಾಂಡ್ ಆಗಿರುತ್ತೆ ಅಂತ. ಇಷ್ಟು ಪಾಸಿಟಿವ್ ಆಗಿರೋದಕ್ಕೇನೆ ನಾನು ಇಷ್ಟು ಸ್ಟ್ರಾಂಗ್ ಆಗಿರ್ತೀನಿ. ನನ್ನ ಜೊತೆ ಕೆಲಸ ಮಾಡೋರು ಕೂಡ ನನ್ನಷ್ಟೇ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುತ್ತೆ. ಇದನ್ನೇ ನೀವು ಕೂಡ ಫಾಲೋ ಮಾಡಿ. ನಿಮ್ಮ ಮೈಂಡ್ ಎಷ್ಟು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತೋ, ನಿಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಅಂಡ್ ಎಸ್, ನಿಮ್ಮ ಮಕ್ಕಳು ಕೂಡ ಅಂಡ್ ಕಂಪ್ಲೀಟ್ ಓಲ್ ಫ್ಯಾಮಿಲಿ ಕೂಡ. ಸೊ ಇವತ್ತಿಂದನೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂಡ್ ಯಾವಾಗ್ಲೂ ಪಾಸಿಟಿವ್ ಆಗಿರಿ. ಇದೇ ರೀತಿ ನಮ್ಮ ಪಾಸಿಟಿವ್ ಥಾಟ್ಸ್ನ ನಮ್ಮ ಅರ್ವಿಲ್ ಕ್ಲೈಂಟ್ಸ್ಗೂ ಕೂಡ ಮಾಡ್ತೀವಿ. ಪ್ರತಿ ಸ್ಯಾಟರ್ಡೆ ಮೈಂಡ್ ಸೆಟ್ ಲೈಫ್ ಸ್ಟೈಲ್ ಕ್ಲಾಸ್ ಇರುತ್ತೆ. ಎಲ್ಲರಿಗೂ ಅವರ ಮೈಂಡ್ ಸೆಟ್ ಮತ್ತು ಲೈಫ್ ಸ್ಟೈಲ್ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಮೀಟಪ್ ಮುಗೀತು. ಈಗ ಟೈಮ್ ಆಲ್ಮೋಸ್ಟ್ 3 o'clock ಆಗಿದೆ. ಇವತ್ತು ಇನ್ನೂ ಊಟ ಮಾಡಿಲ್ಲ. ಸೊ ಒಂದ್ಸಲಿ ಹೀಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಿಟ್ಟು ಒಂದು ಟೀ ಕೊಡ್ತಿದ್ದೆ ಆಫೀಸಲ್ಲಿ. ಮೀಟಪ್ ಈ ಥರ ರೆಡಿ ಆಗಿದ್ದೆ. ಓಕೆ, ಸೊ ಇವಾಗ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಒಂದೇ. ಸೊ ಪಲಾವ್ ಇದೆ, ವೆಜಿಟೇಬಲ್ಸ್ ಎಲ್ಲ, ಜೊತೆಗೆ ಕುಕುಂಬರ್ ಮತ್ತು ಮೊಸರು. ಸೊ ಇದು ನನ್ನ ಇವತ್ತಿನ ಲಂಚ್. ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ಫಾಲೋ ಮಾಡಿದ್ರೆ ನಾನು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ. ಸೊ ಇದು ನನ್ನ ವೆಜ್ ಮೀಲ್ಸ್. ಎಕ್ಸ್ಟ್ರಾ ಪ್ರೋಟೀನ್ ತೊಗೊಂಡಿರಿ ಈವ್ನಿಂಗ್. ಸೊ ತುಂಬ ಹೊಟ್ಟೆ ಸಿಗ್ತಾಯಿದೆ. ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಹೊರಗಡೆ ವಾಕ್ ಹೋಗಿ, ಟೈಮೇ ಸಿಗ್ತಾ ಇರಲಿಲ್ಲ. ಬಿಕಾಸ್ ಯಾವಾಗಲೂ ಮೀಟಪ್ ಈವ್ನಿಂಗ್ ಇರ್ತಿತ್ತು ಲಾಸ್ಟ್ 1 month. ಈ ವೀಕ್ ಸ್ವಲ್ಪ ಮಾರ್ನಿಂಗ್ ಮಾಡಿದ್ವಿ, ಆ್ಯಸ್ ಟೆಕ್ನಿಕಲ್ ಪ್ರೋಸೆಸ್ ನಡೀತಾ ಇರೋದ್ರಿಂದ. ಸೊ ಈವ್ನಿಂಗ್ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಕ್ ಹೋಗ್ಬೇಕಾದ್ರೆ ಸಿಗ್ತೀನಿ. ನನಗೆ ಮುಂಚೆಯಿಂದನೂ ಮಧ್ಯಾಹ್ನ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ. ಸೊ ರೆಸ್ಟ್ ಮಾಡಿ ಗಿಡಗಳಿಗೆ ನೀರು ಹಾಕಿ ಮೀನ್ವೆಲ್ ಶ್ರೀ ನನಗೆ ಟೀ ಮಾಡಿಕೊಟ್ರು. ಟೀ ಕುಡ್ಕೊಂಡು ವಾಕು ಕೂಡ ರೆಡಿ ಆದೆ. ಎಷ್ಟೋ ದಿನ ಆದಮೇಲೆ ವಾಕ್ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 10K ಸ್ಟೆಪ್ಸ್ ಟಾರ್ಗೆಟ್ ಇಟ್ಕೊಂಡು ಇವತ್ತು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ತುಂಬ ದಿನ ಆದಮೇಲೆ ವಾಕ್ ಹೋಗ್ತಿದ್ದೆ. ವಾಕಿಂದ ಬಂದಮೇಲೆ ಪ್ರೋಟೀನ್ ಕುಡಿದು ಈಗ ವಾಟರ್ ಮೆಲನ್ ತೊಗೊಂಬಂದಿದ್ದೀನಿ. ನಾನು ಲಾಸ್ಟ್ ಮೇಲೆ ಇವತ್ತು ಬೇಗ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಆ್ಯಂಡ್ ಹೋಲ್ ಡೇ ಕಂಪ್ಲೀಟಾಗಿ ಕೂತ್ಕೊಂಡು ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡೋದ್ರಿಂದ ಕಂಪ್ಲೀಟ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ನಾಳೆ ಬೆಳಿಗ್ಗೆ ಕ್ಲಾಸಸ್ ಏನೂ ಇಲ್ಲ. ಆ್ಯಂಡ್ ನಮ್ಮ ಹರ್ವಿಲ್ ಅಷ್ಟೇ ರೆಸ್ಟ್ ಡೇ ಇರುತ್ತೆ. ಜೊತೆಗೆ ವಾಕ್ ಆ್ಯಂಡ್ ಮೆಲ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ. ಸೊ ಲೇಟಾಗಿ ಎದ್ದೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ವಾಕು ಹೋಗಿದ್ದೆ.
ಸೊ ಒಂಥರ ಬೆಟರ್ ಫೀಲ್ ಆಗ್ತದೆ. ಆ್ಯಂಡ್ ನಂದು ಆಲ್ಮೋಸ್ಟ್ 9,650 ಸ್ಟೆಪ್ಸ್ ಕವರ್ ಮಾಡಿದ್ದೀನಿ ಇವತ್ತಿಗೆ. ವರ್ಕೌಟ್ ಏನು ಮಾಡಿಲ್ಲ, ಲಾಸ್ಟ್ 5 ಡೇಸಿಂದ ಕಂಟಿನ್ಯೂಸ್ ಆಗಿ ಮಾಡಿರೋದ್ರಿಂದ ವರ್ಕೌಟ್ ಏನು ಮಾಡಿಲ್ಲ. ನಾಳೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ಅಟ್ಲೀಸ್ಟ್ ವಾಕ್ ಮಾಡೋಣ ಅಂತ ವಾಕಿಂಗ್ ಹೋಗಿ ಬಂದೆ. ಇನ್ನೊಂದು 500 ಸ್ಟೆಪ್ಸ್ ಇದೆ, ವಾಕ್ ಮಾಡೋಣ ತಿಂದು 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ನಿದ್ದೆ ಮಾಡಬೇಕು. ಬೇಗ ಮಲ್ಕೊಂಡು ಲೇಟಾಗೆದ್ದು ನಾಳೆ ನಿಮಗೆ ಸಿಗ್ತೀನಿ. ಜೊತೆಗೆ ನಾನು ಕೊಡ್ತಿರೋ ಟಿಪ್ಸ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಲೈಫಲ್ಲಿ ಚೇಂಜಸ್ ನೋಡ್ತಾ ಹೋಗ್ತೀರಾ. ಇವತ್ತು ಮೈಂಡ್ಸೆಟ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಜಾಸ್ತಿ ಓವರ್ ಥಿಂಕ್ ಮಾಡಿದೆ. ಖುಷಿಯಾಗಿರಿ. ಸಿಗೋಣ ನಾಳೆ. ಬಾಯ್.